ನಮಸ್ಕಾರ. ಹಿಂದೆ ಒಂದು ವಿಡಿಯೋನಲ್ಲಿ ಯಮ ಬಂದಾಗ ಹೋಗೋದಕ್ಕೆ ಎಷ್ಟು ಜನ ತಯಾರಾಗಿದ್ದೀರಾ, ಅಂದ್ರೆ ಸೂಚನೆಗಳು ಬಂದಿರೋರು ಎಷ್ಟು ಜನ ತಯಾರಾಗಿದ್ದೀರಾ ಅಂತ ಹೇಳಿದ್ದೆ. ಕೆಲವರಿಗೆ ಅನುಮಾನಗಳು ಬಂತು. ತಯಾರಾಗೋದು ಅಂದ್ರೆ ಏನು, ನಾವು ವಿದೇಶ ಪ್ರವಾಸ ಹೋಗೋ ತರ ಏನಾದ್ರು ಇದಕ್ಕೆ ವೀಸಾ ಪಾಸ್ಪೋರ್ಟ್ ಇದೆಲ್ಲ ರೆಡಿ ಇಟ್ಕೋಬೇಕಾ, ಅಥವಾ ಟಿಕೆಟ್ಗಳ ಬುಕ್ ಮಾಡ್ಬೇಕಾ ಮೊದಲೇ, ಈ ತರ ಎಲ್ಲ ಅನುಮಾನ ಬಂತು. ದೇಹ ನಿಲ್ಲೇ ಬಿಟ್ಟು ಹೋಗ್ಬೇಕಾದ್ರೆ ಇನ್ನು ನಿಮಗೆ ವೀಸಾ ಪಾಸ್ಪೋರ್ಟ್ ಟಿಕೆಟ್ ಯಾವುದು ಬೇಕಾಗಲ್ಲ. ಇನ್ನು ಕೆಲವ್ರಿಗೆ ಇನ್ನೊಂದು ಅನುಮಾನ ಬಂತು. ಈ ಬೆಂಗಳೂರಿನಲ್ಲಿ ಈಗ ಮೊದಲೇ ಜಾಗಗಳು ಸಿಗ್ತಾ ಇಲ್ಲ, ಸೈಟ್ ಬೆಲೆ ಎಲ್ಲ ಸಿಕ್ಕಾಬಿಟ್ಟೆ ಏರೋಗ್ಬಿಟ್ಟಿದೆ, ಸ್ಮಶಾನದಲ್ಗಳು ಎಲ್ಲ ತುಂಬೋಗಿದೆ. ಈಗಲೇ ಏನಾದ್ರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಸ್ಮಶಾನದ ಜಾಗನ ಈಗಲೇ ಬುಕ್ ಮಾಡ್ಬೋದಾ, ಅಥವಾ ಈಗಲೇ ಒಟ್ಟಿಗೆ ಒಂದು 5-6 ಜನಕ್ಕೆ ಸೇರಿಸಿ ಎಲ್ಲ ಒಟ್ಟಿಗೆ ಒಂದೇ ಕಡೆ ಸಮಾಧಿ ಆಗೋ ಥರ ಬುಕ್ ಮಾಡ್ಬೋದಾ ಅಂತ. ನನಗೆ ಗೊತ್ತಿರೋ ಹಾಗೆ ಸದ್ಯಕ್ಕೆ ಇನ್ನು ಬೆಂಗಳೂರಿನಲ್ಲಿ ಆ ಥರ ಯಾವುದು ಇಲ್ಲ, ಅಡ್ವಾನ್ಸ್ ಬುಕ್ಕಿಂಗ್ ತಗೊಳ್ತಾ ಇಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಬೇಸಿಸ್ ಅಲ್ಲೇ ಇದೆ. ಆ ಥರ ಏನಾದ್ರು ಬಂದರೆ ನಮ್ಮ ರಿಯಲ್ ಎಸ್ಟೇಟ್ ಲ್ಯಾಂಡ್ ಶಾರ್ಕ್ಸ್ ಮೊದಲೇ ಎಲ್ಲ ಸ್ಮಶಾನಗಳನ್ನ ಬುಕ್ ಮಾಡಿಬಿಡ್ತಾರೆ. ಆವಾಗಲೂ ಇನ್ನೊಂದು ಥರ ಕಷ್ಟ ಆಗುತ್ತೆ. ಸೊ ಅದ್ಯಾವುದೋ ತಯಾರಿ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ನನ್ನ ಅಕೌಂಟ್ಗೆಲ್ಲಾನು ನಾಮಿನೇಷನ್ ಹಾಕ್ಬಿಟ್ಟಿದ್ದೀನಿ, ತಯಾರಾದಾಗಲ್ವಾ ಅದು, ಅಥವಾ ನನ್ನ ವಿಲ್ ಬರೆದಿಟ್ಬಿಟ್ಟಿದ್ದೀನಿ, ನಾನು ಆದಮೇಲೆ ಆಸ್ತಿ ಯಾರಿಗೂ ಹೋಗ್ಬೇಕು, ವೆಹಿಕಲ್ ಯಾರಿಗೂ ಹೋಗ್ಬೇಕು, ಅಕೌಂಟ್ ಯಾರು ಇದಕ್ಕೆ ಹೋಗಿ ಎಲ್ಲ ವಿಲ್ ಬರೆದ್ಬಿಟ್ಟಿದ್ದೀನಿ, ನಾನು ತಯಾರಾದಾಗಲ್ವಾ ಅಂತ ಅಂದ್ಕೊಂಡ್ರು. ಅದನ್ನೆಲ್ಲ ಮಾಡಬೇಕು. ವಿಲ್ ಬರೆಯೋದು, ನಾಮಿನೇಷನ್ಸು ಇದೆಲ್ಲ ಇರಲೇಬೇಕು. ಅದ್ರ ಜೊತೆಗೆ ಇನ್ನು ಕೆಲವು ವಿಚಾರಗಳನ್ನ ನಮ್ಮ ಪುರಾಣಗಳು ಶಾಸ್ತ್ರಗಳು ಹೇಳಿದ್ದಾವೆ. ಅದೇನಪ್ಪ ಅಂದರೆ, ನಾವೆಲ್ಲರೂ ಸಾಲಗಳ ತಗೊಂಡ್ಬಿಟ್ಟಿರ್ತೀವಂತೆ. ಈ ಭೂಮಿಗೆ ಬಂದ ಮೇಲೆ, ಇಲ್ಲಿ ಹುಟ್ಟಿದ ಮೇಲೆ ನಮ್ಮ ಪೂರ್ತಿ ಜೀವನದ ಈ ಅವಧಿಯಲ್ಲಿ ಎಷ್ಟೋ ಸಾಲಗಳನ್ನು ಮಾಡಿರ್ತೀವಂತೆ. ಅದನ್ನ 6 ಥರ ಸಾಲಗಳು ಅಂತ ಹೇಳ್ತಾರೆ, ಅಂದರೆ ಋಣಗಳು ಅಂತ, ಷಡ್ ಋಣಗಳು. ಈ 6 ಋಣಗಳನ್ನ ಪೂರ್ತಿ ತೀರ್ಸೋಕ್ಕಂತೂ ಆಗಲ್ಲ. ಈ ಜನ್ಮದಲ್ಲಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ತೀರ್ಸೋದಕ್ಕೆ ಪ್ರಯತ್ನ ಮಾಡಿ ಆ ಸಾಲಗಳನ್ನು ತೀರಿಸ್ಬಿಟ್ಟು ಇಲ್ಲಿಂದ ಹೋಗೋದಕ್ಕೆ ತಯಾರಾಗಿ ಅಂತ ಹೇಳ್ತಾರೆ. ಯಾವ ಆ ಸಾಲಗಳು ನೋಡೋಣ. ಮೊದಲಿನ 2 ಸಾಲಗಳು ಮಾತೃ ಋಣ, ಪಿತೃ ಋಣ. ಅಂದರೆ ನಮ್ಮ ತಾಯಿ ಮತ್ತು ತಂದೆಯರು, ಅವ್ರ ಕಡೆಯಿಂದ ನಾವು ಎಷ್ಟೆಲ್ಲ ಪಡ್ಕೊಳ್ತೀವಿ. ನಮ್ಮ ಈ ಜೀವ ಇಲ್ಲಿ ಬರೋದಕ್ಕೆ ಕಾರಣ ಆಗಿರೋರೇ ಅವರು, ನಮ್ಮನ್ನು ಬೆಳೆಸಿ ಓದಿಸಿ ಸಾಕಷ್ಟು ಅವರಿಂದ ನಾವು ಸಾಲ ತಗೊಂಡ್ಬಿಟ್ಟಿರ್ತೀವಿ. ಆ ಋಣವನ್ನು ತೀರಿಸ್ಬೇಕು. ಹೇಗೆ ಅಂದರೆ, ಅವ್ರಿಗೆ ನಮ್ಮ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿದ್ರೆ, ಸೇವೆ ಮಾಡಿದ್ರೆ ಅವ್ರ ಋಣ ಸ್ವಲ್ಪನಾದ್ರು ತೀರಿಸ್ಬಹುದು. ಪೂರ್ತಿ ಅಂತ ತೀರ್ಸೋಕ್ಕಾಗಲ್ಲ. ಈ ಮಾತೃ ಋಣ, ಪಿತೃ ಋಣ ಆದ್ಮೇಲೆ ಬರೋದು ಋಷಿ ಋಣ. ಋಷಿ ಅಂದರೆ ಗುರುಗಳು, ಟೀಚರ್ಸ್. ಅಂದರೆ ಬರೀ ನಮ್ಮ ಶಾಲೆಯಲ್ಲಿ ಪಾಠ ಹೇಳ್ಕೊಟ್ಟ ಟೀಚರ್ಸ್ ಅಷ್ಟೇ ಅಲ್ಲ, ನಾವು ಜೀವನದಲ್ಲಿ ಬೇಕಾದಷ್ಟು ವಿಷಯಗಳನ್ನು ಬೇರೆ ಬೇರೆಯವರಿಂದ ಕಲ್ತಿರ್ತೀವಿ. ಅಕ್ಷರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ. ಒಂದು ಅಕ್ಷರವನ್ನು ಕಲ್ತರೂ ಕೂಡ ಅವನನ್ನ ಗುರು ಅಂತ ನಾವು ಭಾವಿಸ್ಬೇಕಾಗತ್ತೆ. ಆ ಗುರುಗಳ ಋಣವನ್ನ, ಅಂದ್ರೆ ನಾವು ಕಲ್ತುಕೊಂಡ ವಿದ್ಯೆಯನ್ನ ಅದನ್ನ ಬೇರೆಯವರಿಗೆ ಉಪಯೋಗ ಆಗೋ ಹಾಗೆ, ಅಥವಾ ಈ ಪ್ರಪಂಚಕ್ಕೆ ಏನಾದರೂ ಅದರಿಂದ ಉಪಯೋಗ ಆದ್ರೆ ನಾವು ಗುರುವಿನ ಋಣವನ್ನ ಸ್ವಲ್ಪನಾದ್ರೂ ತೀರಿಸಿದಾಗುತ್ತೆ. ಅದು ಋಷಿ ಋಣ. ಅದಾದ್ಮೇಲೆ ದೈವ ಋಣ. ದೈವ ಋಣ ಅಂದ್ರೆ ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ, ಅದು ಈ ಪ್ರಪಂಚನೆಲ್ಲ ನಡೆಸ್ತಾ ಇದೆ ಅನ್ಕೊಂಡಿರ್ತೀವಿ. ಅದು ನಮ್ಮನ್ನ ಈ ಪ್ರಪಂಚಕ್ಕೆ ಯಾತಕ್ಕೆ ಕಳಿಸ್ತು, ಅದರಲ್ಲಿ ಏನಾದರೂ ಸ್ವಲ್ಪ ನಾವು ತೀರ್ಸೋದಕ್ಕಾದ್ರೆ ಆ ದೈವ ಋಣವನ್ನ ತೀರ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕಂತೆ. ಆಮೇಲೆ ಬರೋದು ಭೂತ ಋಣ. ಭೂತ ಅಂದ್ರೆ ನೀವು ಈ ಕಾಂತಾರ ಭೂತ ಅಂತ ಅನ್ಕೋಬೇಡಿ, ಅಥವಾ ಬೇರೆ ಸಿನಿಮಾಗಳಲ್ಲಿ ತೋರಿಸೋ ತರ ಭೂತ ದೆವ್ವ ಅಲ್ಲ. ಪಂಚಭೂತಗಳು. ಪಂಚಭೂತಗಳು ಯಾವಪ್ಪ ಅಂದ್ರೆ 5 ಎಲಿಮೆಂಟ್ಸ್: ಆಕಾಶ, ಗಾಳಿ, ಅಗ್ನಿ, ಭೂಮಿ ಮತ್ತೆ ನೀರು. ಈ ಪಂಚಭೂತಗಳು ಅಂದ್ರೆ ನಮ್ಮ ನೇಚರ್, ಎಲಿಮೆಂಟ್ಸ್ ಆಫ್ ನೇಚರ್. ಈ ಪ್ರಕೃತಿ ಈ 5 ಎಲಿಮೆಂಟ್ಗಳಿಂದ ಅಥವಾ ಈ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ. ಅದರಿಂದನೇ ನಮ್ಮ ಜೀವನ ಕೂಡ ಸಾಗ್ತಾ ಇದೆ. ನಾವು ಹೋದ್ಮೇಲೂ ಆ ಪಂಚಭೂತಗಳಲ್ಲೇ ನಾವು ಲೀನ ಆಗ್ತೀವಿ. ನಾವು ಇಲ್ಲಿ ಇರಬೇಕಾದ್ರೆ ಸಾಧ್ಯವಾದಷ್ಟು ಈ ಎನ್ವಿರಾನ್ಮೆಂಟ್, ಈ 5 ಎಲಿಮೆಂಟ್ಸ್ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ನಮ್ಮ ಪರಿಸರ. ನಮ್ಮ ಈ ಪರಿಸರವನ್ನ ಸಾಧ್ಯವಾದಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಅದು ನಾವು ಭೂತಋಣವನ್ನ ತೀರಿಸುವಂತಹ ಒಂದು ರೀತಿ. ಸಾಧ್ಯವಾದಷ್ಟು ಪರಿಸರಕ್ಕೆ ಜಾಸ್ತಿ ಮಾಲಿನ್ಯ ಮಾಡದ ಹಾಗೆ ನಾವು ನೋಡ್ಕೊಂಡ್ರೆ ಆ ಋಣವನ್ನ ಸ್ವಲ್ಪ ತೀರಿಸ್ಬೋದು ಅಂತ. ಕೊನೆಯಲ್ಲಿ ಬರೋದು ಮನುಷ್ಯ ಋಣ. ಮನುಷ್ಯ ಅಂದ್ರೆ ನಮ್ಮ ಸುತ್ತಮುತ್ತಲು ಇರೋ ಎಲ್ಲ ಜನರು, ಸಮಾಜ. ಈ ಸಮಾಜಕ್ಕೆ ನಮ್ಮ ಕೈಲಾದಷ್ಟು ಏನಾದರೂ ನಾವು ವಾಪಸ್ ಕೊಡೋದಕ್ಕಾದ್ರೆ ಅದು ಸಮಾಜದ ಋಣವನ್ನು ಸ್ವಲ್ಪನಾದ್ರೂ ತೀರಿಸ್ದಾಗುತ್ತೆ. ಯಾಕಂದ್ರೆ ಸಮಾಜದಿಂದ ನಾವು ಬೇಕಾದಷ್ಟು ತಗೊಂಡಿರ್ತೀವಿ. ಆ ಸಾಲನ ಹಾಗೆ ತಗೊಂಡು ಹೋಗ್ಬಾರ್ದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ತೀರ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಈ 6 ಋಣಗಳು, ಮಾತೃ ಋಣ, ಪಿತೃ ಋಣ, ಋಷಿ ಋಣ, ದೈವ ಋಣ ಮತ್ತೆ ಮನುಷ್ಯ ಋಣ, ಭೂತ ಋಣ, ಇಷ್ಟನ್ನ ನಾವು ನಮ್ಮ ಕೈಲಾದಷ್ಟು ತೀರಿಸೋದಕ್ಕೆ ಪ್ರಯತ್ನ ಪಟ್ಟು ಸ್ವಲ್ಪನಾದ್ರೂ ತೀರಿಸ್ಬಿಟ್ರೆ ನಾವು ಯಮನ ಜೊತೆ ಹೋಗೋದಕ್ಕೆ ತಯಾರಾಗಿದ್ದೀವಿ ಅಂತ ಹೇಳಬಹುದು. ನಮಸ್ಕಾರ.